ಹಲೋ ಫ್ರೆಂಡ್ಸ್, ಹೌ ಆರ್ ಯು ಎವ್ರಿವನ್? ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಹೆಲ್ದಿ, ಸೇಫ್ ಆಗಿದ್ದೀರಾ, ಸುರಕ್ಷಿತವಾಗಿದ್ದೀರಾ, ಕೇರ್ ತೊಗೋತಾ ಇದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನನ್ನ ಚಾನಲ್ನಲ್ಲಿ ಒಂದು ಇನ್ಫಾರ್ಮೇಟಿವ್ ಅನ್ಕೋಬೋದು, ಮೋಟಿವೇಶ್ನಲ್ ಅನ್ಕೋಬೋದು, ಅಥವಾ ಒಂದು ಎಜುಕೇಷ್ನಲ್ ರಿಲೇಟೆಡ್ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಆಡಿಯೋ ಆಲ್ಸೋ, ನೀವು ಆಡಿಯೋ ಥರನೂ ಕೇಳ್ಕೊಬೋದು. ಟಾಪಿಕ್ ಏನು ಅಂದರೆ ದ ರೋಲ್ ಆಫ್ ದ ಪೇರೆಂಟ್ಸ್ ಡ್ಯೂರಿಂಗ್ ಕಿಡ್ಸ್ ಎಕ್ಸಾಮ್. ಈಗ ಕೊರೋನಾಯಿಂದಾಗಿ ತುಂಬ ಡಿಲೇ ಆಗಿ ಪೋಸ್ಟ್ಪೋನ್ ಆಗಿ ಈಗ ಎಕ್ಸಾಮ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಮೇ ಬಿ ಜೂನ್ 25 SSLC, ಜೂನ್ 18 PUC ಎಕ್ಸಾಮ್ಸ್, ಇಂಗ್ಲೀಷ್ ಎಕ್ಸಾಮ್. ದೇ ಆರ್ ಗೋಯಿಂಗ್ ಟು ಫೇಸ್ ದೇರ್ ಎಕ್ಸಾಮ್ಸ್. ಮೇ ಬಿ ಡಿಗ್ರಿ ಎಕ್ಸಾಮ್ಸ್ ಇರ್ಬೋದು, ಮಾಸ್ಟರ್ಸ್ ಎಕ್ಸಾಮ್ಸ್ ಇರ್ಬೋದು. ದ ಸ್ಟೂಡೆಂಟ್ಸ್, that means to their children, they are going to face the exam. ಈ ಟೈಮಲ್ಲಿ ಪೇರೆಂಟ್ಸ್ ರೋಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ವಾಟ್ ಶುಡ್ ಬಿ ದ ರೋಲ್ ಟು ಬಿ ಟೇಕನ್, ಏನು ಕೇರ್ ತೊಗೋಬೇಕು ಪೇರೆಂಟ್ಸು ಅವ್ರ ಮಕ್ಕಳ ಎಕ್ಸಾಮ್ ಆಗಬೇಕಾದ್ರೆ ಹೇಗೆ ಅವರ ರೋಲ್ ಇರಬೇಕು, ಹೇಗೆ ಅವರು ಬಿಹೇವ್ ಮಾಡಬೇಕು ಅಂತ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್, ನಿಮ್ಮ ಮಕ್ಕಳನ್ನ ಫ್ರೆಂಡ್ಲಿಯಾಗಿ ನೋಡಿ. ಡೋಂಟ್ ಪ್ರೆಷರೈಸ್ ದೆಮ್ ಆ್ಯಸ್ ಅ ಪೇರೆಂಟ್. ಫಸ್ಟ್ ಪಾಯಿಂಟ್ ಏನು ಅಂತ ಗೊತ್ತಾ? ನೀವು ಅವ್ರ ರೋಲ್ನ ಪ್ಲೇ ಮಾಡಿ ನೋಡಿ. ಅವ್ರ ಜಾಗದಲ್ಲಿದ್ದು ಅವ್ರು ಎಷ್ಟು ಪ್ರೆಷರ್ನ ಫೀಲ್ ಮಾಡ್ತಾ ಇದ್ದಾರೆ, ಅವರೆಷ್ಟು ಇಂಟ್ರೆಸ್ಟ್ ಇದೆಯಾ ಅವ್ರಿಗೆ, ಹೇಗಿದೆ ಅವ್ರದ್ದು, ಹೇಗಿದೆ ಆ್ಯಕ್ಟಿವಿಟೀಸ್. ಗೋ ಟು ದೇರ್ ರೋಲ್ ಆ್ಯಂಡ್ ಸಿ ದ pressure or something else. First point is go to their place and feel the pressure of them. ಸೊ ಸಂಬಾಟ್ ಎಕ್ಸಾಮ್ಸ್ ಅಂದಿದ ತಕ್ಷಣವೇ ಎಲ್ಲರಿಗೂ ಅನಿಸೋದು, ಸೊ ಇಟ್ ಇಸ್ ಸಂಬಾಟ್ ಅ ಪ್ರೆಷರ್. ಎಲ್ಲ ಬರೀಬೇಕು, ಮಾರ್ಕ್ಸು, ರ್ಯಾಂಕಿಂಗು, ಮಾರ್ಕ್ಸ್ ಕಾರ್ಡ್ಸು, ಸೊ ಎವ್ರಿಥಿಂಗ್ ಎಲ್ಲ ಬಂದ್ಬಿಡುತ್ತೆ ಅವ್ರಿಗೆ. ನಾವು ಸ್ಕೋರ್ ಮಾಡಬೇಕು, ಕಾಂಪಿಟೇಷನ್ಸ್, ಸೊ ಎವ್ರಿಥಿಂಗ್ ಕಮ್ಸ್ ಟು ದಟ್ ಪ್ಲೇಸ್. ಈ ಟೈಮಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಪೇರೆಂಟ್ಸ್ ಆಗಿ ಮಾಡಬೇಕಾಗಿರೋದು, ಗೋ ಟು ದೇರ್ ಪ್ಲೇಸ್ ಆ್ಯಂಡ್ ಸಿ ಅವ್ರು ಹೇಗೆ ಫೀಲ್ ಮಾಡ್ತಿದ್ದಾರೆ. ಎಲ್ಲ ಸುಮ್ಮನೆ ಓದು 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 ಅಂತ ಕಂಟಿನ್ಯೂಸ್ ಆಗಿ ಪ್ರೆಷರ್ ಆಗೋ ಬದಲು, ಫಸ್ಟ್ ಪಾಯಿಂಟ್ ಇಸ್ ಗೋ ಟು ದೇರ್ ಪ್ಲೇಸ್ ಆ್ಯಂಡ್ ಫೀಲ್ ಹೌ ದೇ ಆರ್ ಫೀಲಿಂಗ್. ಸೆಕೆಂಡ್ ಇಂಪಾರ್ಟೆಂಟ್, ಟಾಕ್ ಟು ದೆಮ್. ಸುಮ್ಮನೆ ಅವ್ರ ಪಾಡಿಗೆ ಅವರು, ನೀವು ಪಾಡಿಗೆ ನೀವು, ಇಬ್ಬರು ಪೇರೆಂಟ್ಸ್ ರೋಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮದರ್ ಆ್ಯಸ್ ವೆಲ್ ಆಸ್ ಫಾದರ್. ಟಾಕ್ ಟು ದೆಮ್, ಸಿಟ್ ಟುಗೆದರ್, ಒಟ್ಟಿಗೆ ಮಾತಾಡಿ, ಅಥವಾ ಪ್ರೈವೇಟ್, ಒಂದ್ಸರಿ ಮದರ್ ಒಂದ್ಸರಿ ಫಾದರ್, ಎನಿಥಿಂಗ್ ಇಸ್ ಫೈನ್. ಬೋತ್ ಆರ್ ಫ್ರೆಂಡ್ಸ್ ಟು ದೆಮ್. ಎಸ್ಪೆಷಲಿ ಒಂದು ಏಜ್ ಬಂದಾದ್ಮೇಲಂತೂ, ಮೇ ಬಿ ಅರೌಂಡ್ ಹೈಸ್ಕೂಲ್ ಆ ಟೈಮಲ್ಲೆಲ್ಲ ಯು ಕ್ಯಾನ್ ನಾಟ್ ಕಮ್ಯಾಂಡ್ ದೆಮ್, ಯು ಕ್ಯಾನಾಟ್ ಆರ್ಡರ್ ದೆಮ್. ಯು ಹ್ಯಾವ್ ಟು ಬಿ ಫ್ರೆಂಡ್ಲಿ. ಏನಾದರೂ ಹೇಳಬೇಕು ಅಂದರೆ ಯು ಹ್ಯಾವ್ ಟು ಟಾಕ್ ಟು ದೆಮ್. ಏನಾದರೂ ಕಷ್ಟ ಆಗ್ತಾ ಇದೆಯಾ ಅವ್ರಿಗೆ, ಟಾಕ್ ಟು ದೆಮ್. ಸೆಕೆಂಡ್ ಪಾಯಿಂಟ್ ಇಸ್ ಟಾಕ್ ಟು ದೆಮ್, ಕ್ಲಾರಿಫೈ ದೇರ್ ಡೌಟ್ಸ್, ಗಿವ್ ದ ಮಾರಲ್ ಸಪೋರ್ಟ್ ಫಾರ್ ದೆಮ್. ಥರ್ಡ್ ಪಾಯಿಂಟ್ ಇಸ್ ಡಿಸ್ಟ್ರಾಕ್ಷನ್ಸ್. ಏನಿದು ಡಿಸ್ಟ್ರಾಕ್ಷನ್ಸ್? ಮೇ ಬಿ ಟಿ ವಿ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಮೊಬೈಲ್ಸ್. ಸಮ್ಟೈಮ್ಸ್ ದ ಫ್ರೆಂಡ್ಸ್ ಟು ಮೇ ಕಾಸ್ ದ ಡಿಸ್ಟ್ರಾಕ್ಷನ್ಸ್. ಈ ಡಿಸ್ಟ್ರಾಕ್ಷನ್ಸಲ್ಲಿ ಇಂಪಾರ್ಟೆಂಟಾಗಿ ಏನಾಗುತ್ತೆ ಅಂದರೆ, ನಾವು ಬರೀ ಮಕ್ಕಳಿಗೆ ಹೇಳೋದಲ್ವ, ಡಿಸ್ಟ್ರಾಕ್ಟ್ ಆಗಬೇಡ, ಮೊಬೈಲ್ ನೋಡಬೇಡ, ಟಿ ವಿ ನೋಡಬೇಡ. ಇದೆಲ್ಲ ಇಂಪಾರ್ಟೆಂಟು. ಡಿಯರ್ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಅವ್ರ ಮುಂದೆ ನೀವೇ ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರೆ, ವಾಟ್ಸಪ್ ಯೂಸ್ ಮಾಡ್ತಾಯಿದ್ರೆ, ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ತಾಯಿದ್ರೆ, ಅವರೆಲ್ಲೋ ರೂಮಲ್ಲಿ ಕುತ್ಕೊಂಡು ಓದಬೇಕು, ನೀವು ಜೋರಾಗಿ ವಾಲ್ಯೂಮ್ ಇಟ್ಕೊಂಡು ಟಿ ವಿ ನೋಡ್ತಾಯಿದ್ರೆ, ಡೂ ದ ಡಿಸ್ಟ್ರಾಕ್ಷನ್ಸ್, ಡೋಂಟ್ ಡಿಸ್ಟ್ರಾಕ್ಟ್ ದೆಮ್. ಸೊ ಈ ಡಿಸ್ಟ್ರಾಕ್ಷನ್ಸ್ ಅನ್ನೋದು ನಿಮ್ಮ ಸೈಡಿಂದನೂ ಇರಬಾರ್ದು, ಅವ್ರ ಸೈಡ್ಗೂ ಹೋಗಬಾರ್ದು. ಸೊ ಯು ಹ್ಯಾವ್ ಟು ಬಿ ಕಂಟ್ರೋಲ್ ಡ್ಯೂರಿಂಗ್ ಎಕ್ಸಾಮಿನೇಷನ್ಸ್. ಅಟ್ಲೀಸ್ಟ್ ಡ್ಯೂರಿಂಗ್ ದೇರ್ ಸ್ಟಡಿ ಅವರ್ಸ್ ಯಾವಾಗಿರುತ್ತೆ, ಯು ಪ್ಲೀಸ್ ಕೋಆಪ್ರೇಟ್. ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವ್ರಿಗೆ ಕೋಆಪ್ರೇಟ್ ಮಾಡಿದ್ರೆ, ನೀವು ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳೋದಿರ್ಬೋದು. ತೀರಾ ನೀವೂ ಅಷ್ಟೊಂದು ರಿಸ್ಟ್ರಿಕ್ಟ್ ಆಗೋದೂ ಕಷ್ಟ ಆಗುತ್ತೆ. ದೇ ವಿಲ್ ಬಿ ಸ್ಟಡಿಂಗ್, ನೀವು ತೀರಾ ಇದು ಮಾಡ್ಕೊಳ್ಳೋದೂ ಕಷ್ಟ ಆಗುತ್ತೆ. ಮೇ ಬಿ ಸ್ವಲ್ಪ ನಿಮ್ಮ ಫ್ರೀಕ್ವೆನ್ಸಿ ಆಫ್ ಯೂಸೇಜ್ ಆಫ್ ದ ಟಿ ವಿ ಇರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಅದನ್ನು ಕಡಿಮೆ ಮಾಡಿಕೊಡಿ. ಥರ್ಡ್ ಪಾಯಿಂಟ್ ಇಸ್ ಡಿಸ್ಟ್ರಾಕ್ಷನ್ಸ್. ಫೋರ್ತ್ ಇಸ್ ಎಕ್ಸಾಮ್ ಸ್ಟ್ರಾಟಜಿ. ಈಗೆಲ್ಲ ಎಕ್ಸಾಮ್ಸಲ್ಲಿ ಓದಿರ್ತಾರೆ, ಅದು ಹೇಗೆ ಓದಬೇಕು, ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೋಬೇಕು. ಕೆಲವ್ರಿಗೆ ಒಂದೇ ದಿನ ಒಂದು ಫುಲ್ ಸಬ್ಜೆಕ್ಟ್ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಕೆಲವ್ರಿಗೆ ಒಂದೇ ಸಬ್ಜೆಕ್ಟು ಯೂಶ್ವಲಿ ತುಂಬಾ ಬೋರ್ ಆಗುತ್ತೆ. ಸೊ ಸ್ಟ್ರಾಟಜಿ ಅಂದರೆ ಏನು, ಇಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಹಾಕ್ಕೋಬೇಕು. ಕಣ್ಣು ಮುಂದೆ ಟೈಮ್ ಟೇಬಲ್ ಇರಲೇಬೇಕು. ಡ್ರಾ ಇಟ್ ಅ ಟೈಮ್ ಟೇಬಲ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮುಂದೆ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳಿ.
8 to 9 ಹೀಗೆ ನಾನು ಒಂದು ಟೈಮ್ ಟೇಬಲ್ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಹೇಗೆ ಅವರ್ ಟು ಅವರ್ ಗ್ಯಾಪ್ ಎಷ್ಟು ತೊಗೋಬೇಕು, ಎಷ್ಟು ಓದಬೇಕು. ನೀವು ಎಕ್ಸಾಮ್ ಟೈಮ್ ಟೇಬಲ್ ಹಾಕ್ಕೊಂಡಿಲ್ಲ ಅಂದರೆ ಯು ಕ್ಯಾನ್ ನಾಟ್ ಪ್ಲ್ಯಾನ್ ಆರ್ ಯು ಕ್ಯಾನ್ ನಾಟ್ ಸಕ್ಸೀಡ್ ವಾಟ್ ಯು ಹ್ಯಾವ್ ಪ್ಲ್ಯಾನ್ಡ್. ಸೊ ಇಷ್ಟು ಚಾಪ್ಟರ್ ಓದಬೇಕು ಅಂದ್ಕೊಂಡಿರ್ತೀವಿ, ಇಷ್ಟು ಚಾಪ್ಟರ್ ಓದೋಕ್ಕೆ ಆಗಲ್ಲ. ಸೊ ಪ್ಲ್ಯಾನ್ ಎವ್ರಿಥಿಂಗ್. ಆ ಪ್ಲ್ಯಾನಲ್ಲಿ ನೀವು ಹೆಲ್ಪ್ ಮಾಡಿ. ಎಕ್ಸಾಮ್ ಸ್ಟ್ರಾಟಜಿ ಏನೋ ಅವ್ರದ್ದು ಕೇಳ್ಕೊಳ್ಳಿ, ಹೇಗೆ ಓದ್ತಾ ಇದ್ದೀರಾ, ಏನು ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀರಾ, ಗೈಡ್ ದೆಮ್ ಬಿಕಾಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್. ಇಫ್ ಅಟ್ ಆಲ್ ನೀವು ಓದಿಲ್ಲ ಅಂದ್ರೂ ಅಟ್ಲೀಸ್ಟ್ ಕೇಳಿ ಅವ್ರಿಗೆ, ಅಟ್ಲೀಸ್ಟ್ ದೇ ವಿಲ್ ಇಂಟ್ರ್ಯಾಕ್ಟ್ ಟು ಯು. ಫಿಫ್ತ್ ಒನ್ ಇಸ್ ಹ್ಯಾಂಡ್ ರೈಟಿಂಗ್. ಚೆಕ್ ದೇರ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವಂದು ಅವ್ರಿಗೆ ತುಂಬ ನಾಲೆಜ್ ಇದ್ದು ದೇ ಹ್ಯಾವ್ ಎ ಕಂಟೆಂಟ್ ಟು ರೈಟ್ ಮೋರ್, ತುಂಬ ಬರೆಯೋಕ್ಕೆ ಆನ್ಸರ್ ಗೊತ್ತಿದ್ರೂ ಕೂಡ ಸಮ್ಟೈಮ್ಸ್ ಹ್ಯಾಂಡ್ ರೈಟಿಂಗ್ ಮ್ಯಾಟರ್ಸ್ ಅ ಲಾಟ್. ಕ್ಲೆನ್ಲಿನೆಸ್, ಲೆಜಿಬಿಲಿಟಿ, ಎವ್ರಿಥಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಚೆಕ್ ದೇರ್ ಹ್ಯಾಂಡ್ ರೈಟಿಂಗ್ ಟು. ತುಂಬ ನೀಟಾಗಿ ಪ್ರಿಂಟ್ ಮಾಡಬೇಕು ಅಂತ ಏನಿಲ್ಲ, ಎಕ್ಸಾಮಲ್ಲಿ ಆ ಥರ ಪ್ರಿಂಟ್ ಮಾಡೋಕ್ಕೂ ಆಗಲ್ಲ. ಸೊ ಲೆಜಿಬಲ್ ಆಗಿ ಆದಷ್ಟು ನೀಟಾಗಿ ಎಕ್ಸಾಮ್ನರ್ಗೆ ಪ್ಲೀಸಿಂಗ್ ಆಗಿ ಆ್ಯಂಡ್ ಮೋರ್ ಓವರ್ ಇಟ್ ಹ್ಯಾವ್ ಟು ಬಿ ಕಾಂಪ್ರಹೆನ್ಸಿವ್ ಟೈಪ್. ಸೊ ಡಿಸ್ಟಿಂಕ್ಟಾಗಿ ಏನು ಪಾಯಿಂಟ್ಸ್ ಇದೆ ಪಾಯಿಂಟ್ ವೈಸ್ ಆಗಿ ಐ ವಿಲ್ ಡೆಫಿನೆಟ್ಲಿ ಶೋ ಎಕ್ಸಾಮಲ್ಲಿ ಹೇಗೆ ಆನ್ಸರ್ಸ್ನ ಪ್ರೆಸೆಂಟ್ ಮಾಡಬೇಕು ಅಂತ. ಸೊ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಿ, ಫಿಫ್ತ್ ಪಾಯಿಂಟ್. ಸಿಕ್ಸ್ತ್ ಪಾಯಿಂಟ್ ಇಸ್ ರಿವಾರ್ಡ್ಸ್. ಆಬ್ವಿಯಸ್ಲಿ ಯಾರಿಗಾದ್ರೂ ಒಂದು ರಿವಾರ್ಡ್ ಬರುತ್ತೆ ಅಂದರೆ ದೇ ಫೀಲ್ ಸೋ ಹ್ಯಾಪಿ ಗೈಸ್. ಸೊ ಪೇರೆಂಟ್ಸ್ ಆಗಿ ಯು ಆಫರ್ ದೆಮ್ ವಾಟ್ ಎವರ್ ಈಸ್ ಅಫೋರ್ಡೆಬಲ್ ಫಾರ್ ಯು, ಅದನ್ನು ರಿವಾರ್ಡ್ ಆಗಿ ಅವ್ರಿಗೆ ಆಫರ್ ಮಾಡಿ. ಸೆಕೆಂಡ್, ಮಾಕ್ ಟೆಸ್ಟ್, ಲೈಕ್ ಸಜೆಸ್ಟ್ ದೆಮ್. ಕೆಲವು ಮಾಕ್ ಟೆಸ್ಟ್ನ ತೊಗೊಳಕ್ಕೆ ಹೇಳಿ. ಲೈಕ್ ಯಾವುದಾದ್ರೂ ವಾಟ್ ಈಸ್ ದಟ್ ಕ್ವಶನ್ ಪೇಪರ್ ಸಿಗುತ್ತೆ, ಓಲ್ಡ್ ಇಯರ್ಸ್ದು ಮಾಡೆಲ್ ಕ್ವಶನ್ಸ್ ಪೇಪರ್ ಸಿಗುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡ್ರೆ ಇದು ಟು ಗೆಟ್ ಐಡಿಯಾ ಹೇಗೆ ನನ್ನ ಸ್ಪೀಡ್ ಹೇಗಿದೆ ಹ್ಯಾಂಡ್ ರೈಟಿಂಗ್ದು, ನಾನು ಹೇಗೆ ಆನ್ಸರ್ಸ್ ಮಾಡ್ತಾಯಿದ್ದೀನಿ, ನನ್ನ ಮೆಮೊರಿ ಪವರ್ ಹೇಗಿದೆ, ಇದೆಲ್ಲ ಮಾಕ್ ಟೆಸ್ಟ್ ಮೂಲಕ ಇಟ್ ವಿಲ್ ಹೆಲ್ಪ್. ಏಯ್ತ್ ಪಾಯಿಂಟ್ ಇಸ್ ರೈಟ್ ವರ್ಡ್ಸ್. ಈ ಪೇರೆಂಟ್ಸ್ ಕೆಲವು ಸತಿ ಎಮೋಷ್ನಲ್ ಆಗೋ, ಕೆಲವು ಸತಿ ಕೋಪದಿಂದನೋ ದೇ ಡೋಂಟ್ ಯೂಸ್ ರೈಟ್ ವರ್ಡ್ಸ್. ದೇ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಎಮೋಷ್ನಲ್ ಆಗಿ ಆಗುತ್ತೆ, ಅಯ್ಯೋ ನಾವಿಷ್ಟು ಕಷ್ಟಪಡ್ತಾ ಇದ್ದೀವಿ, ನೀನು ಓದ್ತಾ ಇಲ್ವಾ, ಈ ಥರ ಪ್ರೆಷರೈಸ್ ಮಾಡಿಬಿಡಿ ಅವ್ರಿಗೆ. ವರ್ಡ್ಸ್ ಅವ್ರ ಮುಂದೆ ಏನು ಮಾತಾಡ್ತೀರಾ, ಅವ್ರ ಪ್ರೆಸೆನ್ಸಲ್ಲಿ ನೀವು ನಿಮ್ಮ ಹಸ್ಬೆಂಡ್ ಮಾತಾಡೋದು ಬಿಡು, ದಟ್ ಮೀನ್ಸ್ ಟು ಸೆ ಪೇರೆಂಟ್ಸ್ ಮಾತಾಡೋದು ಮಕ್ಕಳ ಮುಂದೆ, ಇವೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ನೀನೇನು ಲಾಯಕ್ಕಿಲ್ಲ, ಇಷ್ಟು ನಾವು ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ ನಿಮಗೆ, ನೋ ಡಿಯರ್ ಪೇರೆಂಟ್ಸ್, ಅಷ್ಟು ಪ್ರೆಷರೈಸ್ ಮಾಡೋಕ್ಕೆ ಹೋಗ್ಬೇಡಿ. ಆ ವರ್ಡ್ಸ್ ಅನ್ನೋದು ಅವ್ರಿಗೆ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ರೈಟ್ ವರ್ಡ್ಸ್ನ ಯೂಸ್ ಮಾಡಿ, ತಾಳ್ಮೆಯಿಂದ ಮಾತಾಡಿ, ಕೂತ್ಕೊಂಡು ಆ್ಯಸ್ ಎ ಟಾಕ್ ಟು ದೆಮ್. ವೆನ್ ಯು ಟಾಕ್, ಮಾತಾಡಬೇಕಾದ್ರೆ ಒಂದೊಂದು ಪಾಯಿಂಟಲ್ಲೂ ತಾಳ್ಮೆಯಿಂದ ಮಾತಾಡಿ, ಪೀಸ್ಫುಲ್ಲಾಗಿ ಮಾತಾಡಿ, ಪ್ರೆಷರ್ ಮಾಡೋಕ್ಕೆ ಹೋಗಬೇಡಿ. ಸೊ ರೈಟ್ ವರ್ಡ್ಸ್ನ ಯೂಸ್ ಮಾಡಿ. ನೈನ್ತ್, ಡು ನಾಟ್ ಕಂಪೇರ್. ಅವನು ಅಷ್ಟು ಅವರ್ಸ್ ಓದ್ತಾ ಇದ್ದಾನೆ, ನೀನು ಓದ್ತಾ ಇಲ್ವಾ, ಅವಳು ನೋಡಿ ಬೆಳಗ್ಗೆಯಿಂದ ಕೂತಿದ್ದಾಳೆ, ನೀನು ಕೂತಿಲ್ವಾ, ಓದ್ತಾನೆ ಇಲ್ಲ, ನೀನು ಟಿ ವಿ ಮುಂದೆ ಕೂತಿದ್ಯಾ, ಅಪ್ಪ ದೇವರೇ ಬೇಡ. ಡು ನಾಟ್ ಕಂಪೇರ್ ದೀಸ್ ಥಿಂಗ್ಸ್, ಡು ನಾಟ್ ಡೂ ದಿಸ್. ಕಂಪ್ಯಾರಿಷನಿಂದನೇ ಒಂದು ಹೆಜ್ಜೆ, 2-3 ಹೆಜ್ಜೆ ಕೆಳಗಡೆ ಹೊರಟೋಗ್ತಾರೆ ಅವರು. ಟೆನ್ಷನ್ಗೆ ಅಮ್ಮ ಅವಳು ಓದ್ತಾ ಇದ್ದಾಳಪ್ಪ, ಇವನು ಓದ್ತಾ ಇದ್ದಾನೆ, ನಾನು ಓದ್ತಾ ಇಲ್ವಾ, ಅಮ್ಮ ಹಿಂಗೆ ಹೇಳ್ಬಿಟ್ರಲ್ಲ, ಅಪ್ಪ ಹಿಂಗೆ, ಅವೆಲ್ಲ ಬೇಡ. Every child has its own individuality. So do not compare students to students. Do not compare each children to any other. ಗೈಡ್ ಮಾಡಿ, ನೀವು ಈ ಥರ ಓದು, ಈ ಥರ ಇದು ಮಾಡು, ಡಿಸ್ಕಸ್ ಮಾಡ್ಕೊಳ್ಳಿ ಅವ್ರದ್ದು. ಅವನು ಈ ಥರ ತೆಗ್ದಿದ್ದಾನೆ, ಅವನಿಷ್ಟು ಓದ್ತಾ ಇದ್ದಾನೆ, ನೀನು ಓದ್ತಾ ಇಲ್ಲ. ಕೆಲವರು 1 hour ಓದಿದ್ರೂ ದೇ ಗೆಟ್ ಗುಡ್ ಮಾರ್ಕ್ಸ್, ಕೆಲವರು 10 hours ಓದಿದ್ರೂ ದೇ ಗೆಟ್ ಆವ್ರೇಜ್ ಮಾರ್ಕ್ಸ್, because their capacity will be different. So don't compare and never compare. Next, last but not the least, ನೀವು ಯಾವಾಗಲೂ ನಿಮ್ಮ ಪೇರೆಂಟ್ಸ್ ಆಗಿ ನಿಮ್ಮ ಮಕ್ಕಳಿಗೆ ಹೇಳಬೇಕಾಗಿರೋದು ಒಂದೇ, ವಿ ಆರ್ ದೇರ್ ವಿತ್ ಯು, ಡು ನಾಟ್ ವರಿ. ಸೊ ಆಲ್ವೇಸ್ ಏನು ಹೇಳಬೇಕು, ಅವ್ರಿಗೊಂದು ಪ್ಯಾನಿಕ್ ಇರುತ್ತೆ, ಅವ್ರ ಟೆನ್ಷನ್ ಇರುತ್ತೆ, ಏನು ಟೆನ್ಷನ್ ಮಾಡ್ಕೊಬೇಡ, ವಾಟ್ ಎವರ್ ಹ್ಯಾಪನ್ಸ್ ಅಷ್ಟೇ. ಆಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ವಾಟ್ ಎವರ್ ಹ್ಯಾಪನ್ಸ್ ಫಾರ್ ದ ಗುಡ್, ಎಲ್ಲನೂ ಒಳ್ಳೆಯದಕ್ಕೆ ಆಗೋದು. ಸೊ ನಾವೇನು ಹೇಳಬೇಕು, ಆಲ್ವೇಸ್ ಬಿ ಪಾಸಿಟಿವ್. ಏನೇ ಆಗಲಿ ನಿಮ್ಮ ಲೈಫಲ್ಲಿ, ನಮ್ಮ ಪೇರೆಂಟ್ಸ್ ಆಗಿ ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ. ಯು ಪುಟ್ ಯುವರ್ 100% ಎಫರ್ಟ್. Whatever comes as a result, no issues.
ಪುಟ್ ಯುವರ್ ಎಫರ್ಟ್ಸ್ ಕಂಪ್ಲೀಟ್ಲಿ. ನಿನ್ನ ಎಫರ್ಟ್ ಕಂಪ್ಲೀಟ್ ಆಗಿದ್ದರೆ ದ ರಿಸಲ್ಟ್ ವಿಲ್ ಬಿ ಆಬ್ವಿಯಸ್ಲಿ ಗುಡ್ ಆರ್ ಬ್ಯಾಡ್, ಇಟ್ ಇಸ್ ಲೆಫ್ಟ್. ಫೇಟ್ ಅನ್ನೋದಿರುತ್ತೆ ಅಥವಾ ಲೀವ್ ಟು ದ ಪವರ್ ಆಫ್ ಗಾಡ್. ಸೊ put your 100% effort and we are always with you my child ಅಂದರೆ ಸಾಕು. ಅವ್ರಿಗೊಂಥರ ಮಾರಲ್ ಸಪೋರ್ಟ್ ಬರುತ್ತೆ. ಆಗಾಗ ಆ್ಯಕ್ಚುಲಿ ಟೆನ್ಷನ್ ಆಗ್ತಾ ಇರುತ್ತೆ ಮಕ್ಕಳಿಗೆ, ಅಯ್ಯೋ ಓದ್ತಾ ಇದ್ದರೆ ಚಾಪ್ಟರ್ ಕಂಪ್ಲೀಟ್ ಆಗದೆ ಇದ್ದರೆ, ಕೆಲವು ಸತಿ ರೀಕಾಲ್ ಮಾಡ್ಕೊಂಡಾಗ ಅವ್ರಿಗೆ ನೆನಪಾಗದೇ ಇದ್ದರೆ ದೇ ಗೆಟ್ ಪ್ಯಾನಿಕ್, ಒಂಥರ ಟೆನ್ಷನ್ ಆದಂಗೆ ಆಗುತ್ತೆ. ಸೊ ಆ ಟೈಮಲ್ಲಿ ನೋ ಇಶ್ಯೂಸ್, ನೋ ಪ್ರಾಬ್ಲಮ್, ಅವ್ರಿಗೆ ಕಾಮ್ ಮಾಡಿಸಿ ರಿವೈಸ್ ಮಾಡೋಕ್ಕೆ ಹೇಳಿ. ರಿವೈಸ್ ಮಾಡಿದ್ರೇ ಆ ಮೆಮೊರಿ ಪವರ್, ಮೆಮೊರಿ ಸೆಲ್ಸಲ್ಲಿ ಆ್ಯಕ್ಚುಲಿ ಬ್ರೈನಲ್ಲಿ ಮೆಮೊರಿ ಸೆಲ್ಸ್ ಇರುತ್ತೆ. ಸೊ ಅಲ್ಲಿ ತುಂಬ ಎಷ್ಟು ಸಾರಿ ರೀಕಾಲ್ ಮಾಡ್ತಾ ಇರುತ್ತೆ ಅಷ್ಟು ಸಾರಿ ಜಸ್ಟ್ ಸ್ಟ್ಯಾಂಪ್ ಥರ ಕರೆಕ್ಟಾಗಿ ಕುತ್ಕೊಬಿಡುತ್ತೆ. ಸೊ ಆ ಥರ ಅವ್ರಿಗೆ ರಿವಿಷನ್ ಇಸ್ ದ ಬೆಸ್ಟ್ ಮೆಡಿಸಿನ್ ಟು ಗೆಟ್ ಓವರ್ ಎನಿ ಎಕ್ಸಾಮ್ಸ್ಗೆ ಗುಡ್ ಸ್ಕೋರ್ ಮಾಡೋಕ್ಕೆ. ರಿವೈಸ್ ಆ್ಯಂಡ್ ರೀಕಾಲ್, ಯು ಹ್ಯಾವ್ ಟು ರೀಕಾಲ್ ಅ ಲಾಟ್. ಸೊ ಲಾಸ್ಟ್ ಟು ಕನ್ಕ್ಲೂಡ್, as I already said, every child is different, every student is different. ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿ ಇರುತ್ತೆ. ದೇ ವಿಲ್ ಡೀಲ್ ವಿತ್ ದೇರ್ ಓನ್ ವೇ. ಅವ್ರಿಗೆ ಹೇಗೆ ಇಷ್ಟನೋ ಆ ರೀತಿ ಅದನ್ನು ಡೀಲ್ ಮಾಡ್ಕೋತಾರೆ. ಸೊ ಅವ್ರ ಜೊತೆ ಮಾತಾಡಿದಾಗ ಕೆಲವು ಸತಿ ಮಕ್ಕಳಿಗೆ ಅನಿಸುತ್ತೆ ತುಂಬ ನಮ್ಮ ಪೇರೆಂಟ್ಸ್ ಏನಕ್ಕೆ ನನ್ನದ್ರಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಅಂತ. ಸೊ ಆ ಕೇಸಸ್ಸು ಇರುತ್ತೆ. ಅವ್ರಿಗೆ ಸ್ವಲ್ಪ ಪ್ರೈವಸಿನೂ ಬೇಕಾಗುತ್ತೆ. ಅವ್ರಿಗೆ ಸ್ಪೇಸ್ನ ಕೊಟ್ಟು ಆ ಲೈನ್ ಆಫ್ ಲಿಮಿಟ್ ಅನ್ನೋದು ನಿಮ್ಮದೂ ಇರಬೇಕು, ಅವ್ರದ್ದು ಇರಬೇಕು. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರಿಗೆ ಒಳ್ಳೆ ಮಾರಲ್ ಸಪೋರ್ಟ್ ಕೊಡ್ತಾ, ಅವ್ರಿಗೆ ಮದರ್ ಇರ್ಬೋದು, ಫಾದರ್ ಇರ್ಬೋದು. ಆ್ಯಸ್ ಎ ಮದರ್ ದ ರೋಲ್ ಮಚ್ ಮೋರ್, ತುಂಬಾ ಜಾಸ್ತಿ ಇರುತ್ತೆ ಮದರ್ದು. ಒಳ್ಳೆ ಹೆಲ್ದಿ ಫುಡ್ ಕೊಡಿ ಆ ಟೈಮಲ್ಲಿ. ಯಾವುದೇ ಆಯಿಲಿ ಐಟಮ್ನ ಕಡಿಮೆ ಮಾಡಿ, ಹೆಲ್ದಿ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು. ನೈಟ್ ಟೈಮ್ ಸ್ವಲ್ಪ ಲೈಟ್ ಫುಡ್ ಇರ್ಬೋದು. ಸಮ್ಟೈಮ್ಸ್ ನೈಟ್ ಔಟ್ಸ್ ಡೂ ಹ್ಯಾಪನ್. ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಸ್ವಲ್ಪ ನೈಟ್ ಔಟ್ಸ್ ಎಲ್ಲ ಮಾಡೋದಿರುತ್ತೆ. ಸೊ ನೈಟ್ ಟೈಮ್ ಹೆವಿ ಫುಡ್ ಇಲ್ದಿರೋದು. ಆದಷ್ಟು ಅವ್ರ ಹೆಲ್ತ್ ಬಗ್ಗೆ, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅವ್ರಿಗೆ ಒಳ್ಳೆ ರೀತಿಲಿ ಗೈಡೆನ್ಸ್ ಮಾಡಿ, ಒಳ್ಳೆ ಫ್ರೆಂಡ್ ಆಗಿದ್ದರೆ ಗೈಸ್ನ ಹೇಳ್ತೀನಿ, ಯು ಆರ್ ದ ಬೆಸ್ಟ್ ಪೇರೆಂಟ್. ಯು ಶುಡ್ ಮೋಟಿವೇಟ್ ದೆಮ್ ಆ್ಯಸ್ ಅ ಫ್ರೆಂಡ್, ನಾಟ್ ಆ್ಯಸ್ ಅ ಪೇರೆಂಟ್ ಅಂದರೆ ತುಂಬ ಆ್ಯಸ್ ಅ ಫ್ರೆಂಡ್ಲಿ ಪೇರೆಂಟ್ ಐ ಕುಡ್ ಸೇ. ತುಂಬ ಪ್ರೆಷರ್ ಮಾಡೋದಿಲ್ಲ, ಬೇಡ. ಸೊ ಈ ಥರ ಮಾಡಿದ್ರೆ ಎನಿ ಚೈಲ್ಡ್ ಪಾಸ್ ಆಗೋನು ಫಸ್ಟ್ ಕ್ಲಾಸ್ ಬರ್ತಾನೆ, ಫಸ್ಟ್ ಕ್ಲಾಸ್ ಬಂದವನು ಡಿಸ್ಟಿಂಕ್ಷನ್ ಬರ್ತಾನೆ, ಡಿಸ್ಟಿಂಕ್ಷನ್ ಬರೋ ಸ್ಟೂಡೆಂಟು ಶಿ ಮೇ ಗೆಟ್ ಆರ್ ಹಿ ಮೇ ಗೆಟ್ ಅ ರ್ಯಾಂಕ್ if you are a very friendly parent. So hope this video helped you. It is just a token of help or a guidance. If at all it helped, please share, subscribe, ಮತ್ತು ಶೇರ್ ಮಾಡಿ if at all helped you. Okay, thank you.